ಎನ್ನ ಬೈರ ಬೂವ ತಿನ್ಕೊಡೋದ ನಾನು ಎನ್ನ ಬೈರ ನಾನಿವತ್ತು ಇವನ್ನ ಬಿಟ್ಬಿಟ್ಟು ಈಚೆ ಹೋಗಿದ್ದೆ ದೇವಸ್ಥಾನಕ್ಕೆ. ಸುಮ್ಮನೆ ನಾನು ಇವತ್ತು ಇವನ್ನ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದೆ. ನೋಡಿ ಹೆಂಗ್ ಗೋಳ್ ಕೊಡ್ತಾವನೆ ನೋಡಿದ್ರಾ? ಇವನ್ನ ಬಿಟ್ಟು ಹೋಗ್ಬಿಟ್ಟೆ. ಅದೊಂದು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ. ಯಾಕೆ ಅಂದ್ರೆ ಮುಚ್ಕೊಂಡಿರ ನೋಡಿ, ಇವನು ನಮ್ಮ ಭೈರವ. ಇವತ್ತು ಇವನ್ನ ಬಿಟ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಅದಕ್ಕೆ ಅವನಿಗೆ ಕೋಪ ಬಂದ್ಬಿಟ್ಟಿದೆ. ನಂತರ ಮಾತಾಡ್ತೀನಿ, ಎಷ್ಟು ಜನ ಮಾತಾಡ್ತಾನೆ ಗೊತ್ತಾ? ಏನು ಬೈರ ನಿನ್ನ ಬಿಟ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಬೈರ. ನೋಡ್ರ, ಸರಿ ಆಯ್ತು ಬಿಡು, ಆಯ್ತಾಯ್ತು. ಪಚ್ಚ ಇವನ್ನ ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಅದಕ್ಕೆ ಬಂದಾಗಿಂದ ಬೈತಾವನೆ. ಬಿಟ್ಬಿಟ್ಟು ಹೋಗ್ಬಿಟ್ಲು ಅಂತ. ನಾನು ಎಲ್ಲೂ ಹೋಗಲ್ಲ, ಒಬ್ಳೆ ಇವನ್ನೂ ಎಳ್ಕೊಂಡು ಹೋಗ್ತೀನಿ. ಆದರೆ ಬಿಸಿಲಲ್ವಾ ಇವತ್ತು, ಹೆಂಗೋ 2 ವೀಲರಲ್ಲಿ ಹೋಗಿ ಬಂದ್ಬಿಟ್ಟೆ ನಾನು ನಮ್ಮ ಹುಡುಗ. ಆದರೆ ಆಟೋಲ್ಲಿ ಕರ್ಕೊಂಡು ಹೋಗ್ಬೇಕಂತ ಇವನ್ನ ಜಾಮ್ ಅಂತ. ಏನೋ ಬೈರ ನೋಡಿ, ಆಯ್ತು ತಗೋ ಹಚ್ಕೊಂಡು. ಹಿಂಗಿದೆ ಕತೆ. ಮನುಷ್ಯನ್ಗೆ ನಾವು ಹೆಂಗ್ ಬೇಕಾದ್ರೂ ನಾವು ಬದುಕ್ಬೋದು. ಪ್ರಾಣಿಗಳ ನೋವಿಗೆ ನಾವು ಸ್ಪಂದಿಸಕ್ಕೂ ಒಂದು ಭಾಳ ಕಷ್ಟ ಆಗುತ್ತಪ್ಪ. ಪ್ರಾಣಿಗಳ ಜೊತೆನೂ ನಾನು ಪ್ರಾಣಿನೇ ಅನ್ಕೊಂಡಿಲ್ಲ. ಅವನು ಎಲ್ಲದಕ್ಕೂ ಮೇಲೆ, ಅವನು ಮಗ, ದೇವರು, ನೆಮ್ಮದಿ ದೇವರು. ಅವನು ನನಗೆ ಖುಷಿ ದೇವರು, ನೆಮ್ಮದಿ ಕೊಡೋ ಖುಷಿ ದೇವರು ಅವನು. ಎಲ್ಲೋ ಹೋಗ್ಬಿಟ್ಟ ನೋಡಿ, ಕೆಳಗಡೆ ಎಲ್ಲೋ ಮಲಗೋನೆ. ಎಲ್ಲಿದ್ಯೋ ಇಲ್ಲಿದ ನೋಡಿ. ಅಲ್ಲಿ ಮಲಗಿದ್ರು ನನ್ನನ್ನೇ ನೋಡ್ತಾವನೆ. ಇವನ್ನ ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟೆಪ್ಪ ನಾನು ಇವತ್ತು. ನೋಡಿ ಇದಾನೆ ಬೈರು. ಮ್ಯಾಟ್ರ್ ಇಷ್ಟೇ, ಇವನ್ನ ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿ ಬಂದ್ನಲ್ಲ ಅಷ್ಟೇ. ನಾನು ಆಬ್ಸೆಂಟ್ ಹಾಕಿದ್ನಲ್ಲ, ಮನೇಲಿ ಇದ್ದಿಲ್ಲಲ್ಲ, ಅಷ್ಟಕ್ಕೆ ಗೋಳ್ ಕೊಡ್ತಾ ಇರೋದು ನಾನು. ಗೊತ್ತಾಯ್ತಾ ನಿಮಗೆ? ಇನ್ನೇನೂ ಇಲ್ಲ.